ಇವ್ರನ್ನ ವಶಕ್ಕೆ ಪಡೆದಿದ್ದಾರೆ ಸರ್. ಅದ್ರ ಬಗ್ಗೆ ತಿಮ್ರೋಡಿ ಅವ್ರನ್ನ ನೋಡಿ, ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ. ನಮ್ಮ ನಂಬಿಕೆ ಏನಂತ ಹೇಳಿದರೆ, ಆ SIT ತನಿಖೆಯ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು. ಉಳಿದೆಲ್ಲದು ಕಾನೂನಾತ್ಮಕ ಏನು ನಡೀತೈತೆ ಅದು ನಡೀತದೆ ಅಷ್ಟೇ. ಸರ್, BL ಸಂತೋಷ್ BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ತಿಮ್ರೋಡಿಯವರಿಗೆ ಅರೆಸ್ಟ್ ಆಗಿದ್ದಾರೆ. ಯಾವ ಕೇಸ್ ಅದು? ತಿಮ್ರೋಡಿಯವ್ರನ್ನ ಅರೆಸ್ಟ್ ಮಾಡಿ ಅಲ್ಲ, ಅರೆಸ್ಟ್ ಮಾಡಲಿಕ್ಕೆ 3-4 ಕೇಸ್ ಇದೆ. ಅದು ಯಾವುದಂತ ಕೇಳಿ. BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ತಿಮ್ಮೋಡಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಆ ವಿಚಾರದಲ್ಲಿ ತಿಮ್ಮರೋಡಿ ಅರೆಸ್ಟ್ ಎಲ್ಲಿ? ಅಲ್ಲಿ ಅವ್ರ ಮನೆ ಅರೆಸ್ಟ್ ಮಾಡಿದ್ರು. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ, ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಗೆ ಸಹ ಅವಕಾಶ ಇದೆ. ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಆಮೇಲೆ ತಿಮ್ರೋಡಿನೇ ಒಂದು ಕೊಲೆ ಮಾಡಿ ಒಂದು ಶವವನ್ನು ಹುಟ್ಟಿರೋ ಬಗ್ಗೆ ನಿನ್ನೆ ಒಂದು ಕಂಪ್ಲೇಂಟ್ ಆಗಿದೆ. ಭಾಸ್ಕರ್ ನಾಯಕ್ ಅನ್ನೋರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು, ಆರೋಪಗಳು ಮಾಡ್ತಾ ಇದ್ರು, ಯಾರ ವಿರುದ್ಧ ಶವಗಳನ್ನು ಹುಟ್ಟಿಟ್ಟಿರ್ತಕ್ಕಂಥ ಆರೋಪಗಳು ಮಾಡ್ತಾ ಇದ್ರು, ಈಗ ಅವರೇ ಶವವನ್ನು ಹುಟ್ಟಿಟ್ಟಿದ್ದಾರೆ ಅನ್ನೋ ಒಂದು. ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ. ಎಲ್ಲವರು ಒಂದು ಸುಜಾತಾ ಭಟ್ ಅನ್ನೋರು ತನ್ನ ಮಗಳು ಕಳೆದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಅನ್ಯಾನ್ಯ ಭಟ್, ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಲ್ ಮೀಡಿಯಾದಲ್ಲಿ, TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡೋದು, ಅದರ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಸಹ ಆಗಬೇಕು. ಮಟನ್ ಅವರು ಇದಾರಲ್ಲ ಸರ್, ಅವ್ರ ಹಿನ್ನೆಲೆ ಕೂಡ ಬಹಳಷ್ಟು ಕ್ರಿಮಿನಲ್ ಇರ್ತಕ್ಕಂಥ ಹಿನ್ನೆಲೆ, ಮತ್ತೆ ಅವ್ರಿಗೂ ಕೂಡ ನಕ್ಸಲರ ಒಂದು ಲಿಂಕ್ ಇತ್ತು ಅನ್ನೋ ವಿಚಾರ ಎಲ್ಲ ಒಂದೊಂದೇ ಆಚೆ ಬರ್ತಿದ್ದಾರೆ ಸರ್. ಈಗ ಅದೆಲ್ಲ ಅವರವರು ಏನಿದ್ರು ಸಹ ಇವರು ತನಿಖೆ ಏನು ಮಾಡ್ತಾರೆ ಅದರಿಂದ ಮುಂದೆ ಬರಬೇಕಾಗ್ತದೆ. ಅದರಿಂದ ಏನು ಸತ್ಯಾಸತ್ಯತೆ ಏನಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ಒಬ್ಬೊಬ್ಬರು ವಿಷಯ ಸಹ ಇದರಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸ್ಪಡಿಸಬೇಕು, ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ. ಬಟ್ ಇವರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಬಹಳಷ್ಟು ತಡವಾಗಿ ಕಾನೂನಿನ ಕ್ರಮ ಜರುಗಿಸೋದು ಅನ್ಸಲ್ವ? ಖಂಡಿತ ಇದು ಇವರಿಗೆ ಕಾಂಗ್ರೆಸ್ ಹೈಕಮಾಂಡಿಂದನೇ ಸೂಚನೆ ಮೇರೆಗೆ ಕೆಲವು ಕೆಲಸಗಳಾಗಿದೆ ಅನ್ನೋದನ್ನು ನಾವು ಅಧಿವೇಶನದಲ್ಲಿ ಸಹ ಹೇಳಿದ್ದೇವೆ. ಖಂಡಿತ ಇವರು ಸ್ಲೋ ಆ್ಯಂಡ್ ಸ್ಟಡಿ ಸ್ಪೀಡಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸ್ಟಡಿ ಇಲ್ಲ ಮಾತ್ರ. ಸರ್, ಮಹೇಶ್ ತಿಮ್ಮಾರೆ ಇವ್ರನ್ನ ವಶಕ್ಕೆ ಪಡೆದಿದ್ದಾರೆ ಸರ್. ಅದ್ರ ಬಗ್ಗೆ ತಿಮ್ರೋಡಿ ಅವ್ರನ್ನ ನೋಡಿ, ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ. ನಮ್ಮ ನಂಬಿಕೆ ಏನಂತ ಹೇಳಿದರೆ, ಆ SIT ತನಿಖೆಯ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು. ಉಳಿದೆಲ್ಲದು ಕಾನೂನಾತ್ಮಕ ಏನು ನಡೀತೈತೆ ಅದು ನಡೀತದೆ ಅಷ್ಟೇ. ಸರ್, BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ತಿಮ್ರೋಡಿಯವರಿಗೆ ಅರೆಸ್ಟ್ ಆಗಿದ್ದಾರೆ. ಯಾವ ಕೇಸ್ ಅದು? ತಿಮ್ರೋಡಿಯವ್ರನ್ನ ಅರೆಸ್ಟ್ ಮಾಡಿ ಅಲ್ಲ, ಅರೆಸ್ಟ್ ಮಾಡಲಿಕ್ಕೆ 3-4 ಕೇಸ್ ಇದೆ. ಅದು ಯಾವುದಂತ ಕೇಳಿ. BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ತಿಮ್ಮೋಡಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಆ ವಿಚಾರದಲ್ಲಿ ತಿಮ್ಮರೋಡಿ ಅರೆಸ್ಟ್ ಎಲ್ಲಿ? ಅಲ್ಲಿ ಅವ್ರ ಮನೆ ಅರೆಸ್ಟ್ ಮಾಡಿದ್ರು. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ, ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಗೆ ಸಹ ಅವಕಾಶ ಇದೆ. ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಆಮೇಲೆ ತಿಮ್ರೋಡಿನೇ ಒಂದು ಕೊಲೆ ಮಾಡಿ ಒಂದು ಶವವನ್ನು ಹುಟ್ಟಿರೋ ಬಗ್ಗೆ ನಿನ್ನೆ ಒಂದು ಕಂಪ್ಲೇಂಟ್ ಆಗಿದೆ. ಭಾಸ್ಕರ್ ನಾಯಕ್ ಅನ್ನೋರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು, ಆರೋಪಗಳು ಮಾಡ್ತಾ ಇದ್ರು, ಯಾರ ವಿರುದ್ಧ
ಶವಗಳನ್ನು ಹೂತಿಟ್ಟಿರ್ತಕ್ಕಂಥ ಆರೋಪಗಳು ಮಾಡ್ತಾ ಇದ್ರು. ಈಗ ಅವರೇ ಶವವನ್ನು ಹೂತಿಟ್ಟಿದ್ದಾರೆ ಅನ್ನೋ ಒಂದು ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ, ಎಲ್ಲವರು ಒಂದು ಸುಜಾತಾ ಭಟ್ಟನವರು ತನ್ನ ಮಗಳು ಕಳೆದು ಹೋಗಿದ್ದ ಅಂತ ಹೇಳ್ತಾ ಇದ್ದಾರೆ, ಅನ್ಯಾನ್ಯ ಭಟ್, ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡೋದು, ಅದರ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಸಹ ಆಗಬೇಕು. ಮಠಣ್ಣ ಅವರು ಇದಾರಲ್ಲ ಸರ್, ಅವ್ರ ಹಿನ್ನೆಲೆ ಕೂಡ ಬಹಳಷ್ಟು ಕ್ರಿಮಿನಲ್ ಇರ್ತಕ್ಕಂಥ ಹಿನ್ನೆಲೆ, ಮತ್ತೆ ಅವ್ರಿಗೂ ಕೂಡ ನಕ್ಸಲರ ಒಂದು ಲಿಂಕ್ ಇತ್ತು ಅನ್ನೋ ವಿಚಾರ ಎಲ್ಲ ಒಂದೊಂದೇ ಆಚೆ ಬರ್ತಿದೆ ಸರ್ ಬಂಡವಾಳ. ಈಗ ಅದೆಲ್ಲ ಅವರವರು ಏನಿದ್ರು ಸಹ ಇವರು ತನಿಖೆ ಏನು ಮಾಡ್ತಾರೆ ಅದರಿಂದ ಮುಂದೆ ಬರಬೇಕಾಗ್ತದೆ. ಅದರಿಂದ ಏನು ಸತ್ಯಾಸತ್ಯತೆ ಏನಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ಒಬ್ಬೊಬ್ಬರು ವಿಷಯ ಸಹ ಇದರಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸ್ಪಡಿಸಬೇಕು, ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ. ಬಟ್ ಇವರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಬಹಳಷ್ಟು ತಡವಾಗಿ ಕಾನೂನಿನ ಕ್ರಮ ಜರುಗಿಸೋದು ಅನ್ಸಲ್ವ? ಖಂಡಿತ ಇದು ಇವರಿಗೆ ಕಾಂಗ್ರೆಸ್ ಹೈಕಮಾಂಡಿಂದನೇ ಸೂಚನೆ ಮೇರೆಗೆ ಕೆಲವು ಕೆಲಸಗಳಾಗಿದೆ ಅನ್ನೋದನ್ನು ನಾವು ಅಧಿವೇಶನದಲ್ಲಿ ಸಹ ಹೇಳಿದ್ದೇವೆ. ಖಂಡಿತ ಇವರು ಸ್ಲೋ ಆ್ಯಂಡ್ ಸ್ಟಡಿ ಸ್ಪೀಡಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸ್ಟಡಿ ಇಲ್ಲ ಮಾತ್ರ. ಸರ್, ಮಹೇಶ್ ತಿಮ್ಮಾರ್ ಇವ್ರನ್ನ ವಶಕ್ಕೆ ಪಡೆದಿದ್ದಾರೆ ಸರ್, ಅದ್ರ ಬಗ್ಗೆ ತಿಮ್ರೋಡಿ ಅವ್ರನ್ನ. ನೋಡಿ, ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ. ನಮ್ಮ ನಂಬಿಕೆ ಏನಂತ ಹೇಳಿದರೆ, ಆ SIT ತನಿಖೆಯ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು. ಉಳಿದೆಲ್ಲದು ಕಾನೂನಾತ್ಮಕ ಏನು ನಡೀತದೆ ಅದು ನಡೀತದೆ ಅಷ್ಟೇ. ಸರ್, BL ಸಂತೋಷ್ BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ತಿಮ್ರೋಡಿಯವರಿಗೆ ಅರೆಸ್ಟ್ ಆಗಿದ್ದಾರೆ. ಅದೇ ಹೇಳಿದ್ರು ಸರ್, ಅದಕ್ಕೆ ಏನು ಕೇಳಿದ್ವಿ ಇವಾಗ ಯಾವ ಕೇಸ್ ಅದು? ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅಲ್ಲ, ಅರೆಸ್ಟ್ ಮಾಡಿಕ್ಕೆ 3-4 ಕೇಸ್ ಇದೆ, ಅದು ಯಾವುದಂತ ಕೇಳಿ. BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ್ರಲ್ಲ, ಆ ವಿಚಾರದಲ್ಲಿ ನಿಮ್ಮವರಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಆ ವಿಚಾರದಲ್ಲಿ ತಿಮ್ರೋಡಿ ಅರೆಸ್ಟ್ ಎಲ್ಲಿ? ಅಲ್ಲಿ ಅವ್ರ ಮನೆ ಅರೆಸ್ಟ್ ಮಾಡಿದ್ರು. ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ, ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಗೆ ಸಹ ಅವಕಾಶ ಇದೆ. ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಆಮೇಲೆ ತಿಬುರೋಡಿನೇ ಒಂದು ಕೊಲೆ ಮಾಡಿ ಒಂದು ಶವವನ್ನು ಹುಟ್ಟಿಟ್ಟಿರೋ ಬಗ್ಗೆ ನಿನ್ನೆ ಒಂದು ಕಂಪ್ಲೇಂಟ್ ಆಗಿದೆ. SIT ಕಂಪನಿ ಭಾಸ್ಕರ್ ನಾಯಕ್ ಅನ್ನೋರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು, ಆರೋಪಗಳು ಮಾಡ್ತಾ ಇದ್ರು, ಯಾರ ವಿರುದ್ಧ ಶವಗಳನ್ನು ಹೂತಿಟ್ಟಿರ್ತಕ್ಕಂಥ ಆರೋಪಗಳು ಮಾಡ್ತಾ ಇದ್ರು, ಈಗ ಅವರೇ ಶವವನ್ನು ಹೂತಿಟ್ಟಿದ್ದಾರೆ ಅನ್ನೋ ಒಂದು. ನೋಡಿ, ಎಲ್ಲ ರೀತಿಯ ಕಂಪ್ಲೇಂಟ್ಸ್ಗಳನ್ನ ತನಿಖೆ ಮಾಡಲಿರೋದನ್ನು ನಾವು ವೆಲ್ಕಮ್ ಮಾಡ್ತೇವೆ, ಸ್ವಾಗತ ಮಾಡ್ತೇವೆ. ಎಲ್ಲ ರೀತಿಯ ತನಿಖೆ, ಎಲ್ಲವರು ಒಂದು ಸುಜಾತಾ ಭಟ್ಟನವರು ತನ್ನ ಮಗಳು ಕಳೆದು ಹೋಗಿದ್ದ ಅಂತ ಹೇಳ್ತಾ ಇದ್ದಾರೆ, ಅನ್ಯಾನ್ಯ ಭಟ್, ಅದು ಸಹ ತನಿಖೆ ಆಗಬೇಕು. SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ TV ಮಾಧ್ಯಮದಲ್ಲಿ ಬಂದು ಬೈಯುವುದು, ಮಾನಹಾನಿ ಮಾಡೋದು, ಅದರ ಎಲ್ಲರ ಬಗ್ಗೆ ತನಿಖೆ ಆಗಬೇಕು, ಕ್ರಮ ಸಹ ಆಗಬೇಕು. ಮಠಣ್ಣ ಅವರು ಇದಾರಲ್ಲ ಸರ್, ಅವ್ರ ಹಿನ್ನೆಲೆ ಕೂಡ ಬಹಳಷ್ಟು ಕ್ರಿಮಿನಲ್ ಇರ್ತಕ್ಕಂಥ ಹಿನ್ನೆಲೆ, ಮತ್ತೆ ಅವ್ರಿಗೂ ಕೂಡ ನಕ್ಸಲರ ಒಂದು ಲಿಂಕ್ ಇತ್ತು ಅನ್ನೋ ವಿಚಾರ ಎಲ್ಲ ಒಂದೊಂದೇ ಆಚೆ ಬರ್ತಿದೆ ಸರ್ ಬಂಡವಾಳ. ಈಗ ಅದೆಲ್ಲ ಅವರವರು ಏನಿದ್ರು ಸಹ ಇವರು ತನಿಖೆ ಏನು ಮಾಡ್ತಾರೆ ಅದರಿಂದ ಮುಂದೆ ಬರಬೇಕಾಗ್ತದೆ. ಅದರಿಂದ ಏನು ಸತ್ಯಾಸತ್ಯತೆ ಏನಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸತ್ಯಾಸತ್ಯತೆ ಏನಿದೆ ಒಬ್ಬೊಬ್ಬರು ವಿಷಯ ಸಹ ಇದರಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸ್ಪಡಿಸಬೇಕು, ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ. ಬಟ್ ಇವರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಬಹಳಷ್ಟು ತಡವಾಗಿ ಕಾನೂನಿನ ಕ್ರಮ ಜರುಗಿಸೋದು ಅನ್ಸಲ್ವ? ಖಂಡಿತ ಇದು ಇವರಿಗೆ ಕಾಂಗ್ರೆಸ್ ಹೈಕಮಾಂಡಿಂದನೇ ಸೂಚನೆ ಮೇರೆಗೆ ಕೆಲವು ಕೆಲಸಗಳಾಗಿದೆ ಅನ್ನೋದನ್ನು ನಾವು ಅಧಿವೇಶನದಲ್ಲಿ ಸಹ ಹೇಳಿದ್ದೇವೆ. ಖಂಡಿತ ಇವರು ಸ್ಲೋ ಆ್ಯಂಡ್ ಸ್ಟಡಿ ಸ್ಪೀಡಲ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದಾರೆ, ಸ್ಟಡಿ ಇಲ್ಲ ಮಾತ್ರ.